ಇಲ್ಲ, ಈಗ ಒಂದು 42 ಜನರನ್ನ ಅರೆಸ್ಟ್ ಮಾಡಿ ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡು ಮಾಡಿದ್ದಾರೆ. ಆದರೆ ಹೊರಗಿನಿಂದ ಬಂದಂಥವ್ರದ್ದು ಕೆಲವರು ಓಡೋಗಿದ್ದಾರೆ. ಅದನ್ನೇ ಈಗ ಏನು CCTV ಫುಟೇಜಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ವೆರಿಫೈ ಮಾಡಿ ಒಂದು ಟೀಮನ್ನು ಆಂಧ್ರ ಪ್ರದೇಶದಕ್ಕೆ ನೆಲ್ಲೂರು ಆ ಕಡೆ ಆ ಭಾಗಕ್ಕೆಲ್ಲ ಕಳಿಸಿದ್ದಾರೆ. ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಸೊ ಅದು ನಡೀತಾ ಇದೆ. ಈ ಮಧ್ಯೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಾರಣಕ್ಕಾಗಿ ಇದಾಯಿತು, ಹಾಗೆ ಯಾರು ಇದನ್ನು ಇನ್ಸ್ಟಿಗೇಟ್ ಮಾಡಿದವರು ಅನ್ನೋದನ್ನು ಸ್ವಲ್ಪ ಡೀಪಾಗಿ ಚೆಕ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾರಾದರೂ ಅದನ್ನು ಇನ್ಸ್ಟಿಗೇಟ್ ಮಾಡಿದರೆ, ಬೇರೆ ಬೇರೆ ಕಾರಣದಿಂದ ಏನಾದರೂ ಆಗಿದ್ದರೆ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈ 42 ಜನರಲ್ಲಿ ಒಬ್ಬೊಬ್ಬರಿಗೆ ವೆರಿಫೈ ಮಾಡಿ ಅವರು ಎಷ್ಟರ ಮಟ್ಟಿಗೆ ಅವರು ಕಾರಣ ಅವರಾಗಿದ್ದಾರೆ ಅಂಥೇಳಿ ಅದನ್ನು ಅವ್ರ ಮೇಲೆ ಕೇಸ್ಗಳನ್ನು ಮಾಡ್ತೇವೆ. ಸರ್, ಮೋಟಿವ್ ಏನು ಅಂತ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇಲ್ಲ, ಮೋಟಿವ್ ಇರೋದೇ ಪ್ರೈಸು ಸಡನ್ ಆಗಿ ಡ್ರಾಪ್ ಆಯಿತು ಅಂತೇಳಿ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ. ಅದರ ಹಿಂದೆ ಏನಾದರೂ ಪ್ಲ್ಯಾಂಡ್ ಇತ್ತು ಅಂತ ಏನಾದರೂ ಇದ್ದರೆ ಗೊತ್ತಿಲ್ಲ. ರೇಟ್ ಕಡಿಮೆ ಮಾಡಿಸಿ ಇವರೇ ಕಡಿಮೆ ಮಾಡಿಸಿ ಇವರೇ ಬೆಂಕಿ ಹಚ್ಚಿ ಈ ಥರ ಏನಾದರೂ ಮಾಡಿದರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ, ಸಡನ್ನಾಗಿ ಪ್ರೈಸು ಕಡಿಮೆ ಆಯಿತು, ಅದು ರೈತರಿಗೆ ತೊಂದರೆ ಆಗಿ ರೈತರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಅಷ್ಟಕ್ಕೆ ನಿಂತಿದೆ. ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ. ಇಲ್ಲ, ಈಗ ಒಂದು 42 ಜನರನ್ನ ಅರೆಸ್ಟ್ ಮಾಡಿ ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತಗೊಂಡು ಮಾಡಿದ್ದಾರೆ. ಆದರೆ ಹೊರಗಿನಿಂದ ಬಂದಂಥವ್ರದ್ದು ಕೆಲವರು ಓಡೋಗಿದ್ದಾರೆ. ಅದನ್ನೇ ಈಗ ಏನು CCTV ಫುಟೇಜಲ್ಲಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿರ್ತಕ್ಕಂಥದ್ದು ವೆರಿಫೈ ಮಾಡಿ ಒಂದು ಟೀಮನ್ನು ಆಂಧ್ರ ಪ್ರದೇಶದಕ್ಕೆ ನೆಲ್ಲೂರು ಆ ಕಡೆ ಆ ಭಾಗಕ್ಕೆಲ್ಲ ಕಳಿಸಿದ್ದಾರೆ. ಅವ್ರನ್ನ ಹುಡುಕಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಸೊ ಅದು ನಡೀತಾ ಇದೆ. ಈ ಮಧ್ಯೆ ಅಲ್ಲಿ ಸ್ಥಳೀಯವಾಗಿ ಯಾವ ಕಾರಣಕ್ಕಾಗಿ ಇದಾಯಿತು, ಹಾಗೆ ಯಾರು ಇದನ್ನು ಇನ್ಸ್ಟಿಗೇಟ್ ಮಾಡಿದವರು ಅನ್ನೋದನ್ನು ಸ್ವಲ್ಪ ಡೀಪಾಗಿ ಚೆಕ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾರಾದರೂ ಅದನ್ನು ಇನ್ಸ್ಟಿಗೇಟ್ ಮಾಡಿದರೆ, ಬೇರೆ ಬೇರೆ ಕಾರಣದಿಂದ ಏನಾದರೂ ಆಗಿದ್ದರೆ ಅದರ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಈ 42 ಜನರಲ್ಲಿ ಒಬ್ಬೊಬ್ಬರಿಗೆ ವೆರಿಫೈ ಮಾಡಿ ಅವರು ಎಷ್ಟರ ಮಟ್ಟಿಗೆ ಅವರು ಕಾರಣ ಅವರಾಗಿದ್ದಾರೆ ಅಂಥೇಳಿ ಅದನ್ನು ಅವ್ರ ಮೇಲೆ ಕೇಸ್ಗಳನ್ನು ಮಾಡ್ತೇವೆ. ಸರ್, ಮೋಟಿವ್ ಏನು ಅಂತ ಇಲ್ಲ, ಮೋಟಿವ್ ಇರೋದೇ ಪ್ರೈಸು ಸಡನ್ನಾಗಿ ಡ್ರಾಪ್ ಆಯಿತು ಅಂತೇಳಿ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಇಲ್ಲಿವರೆಗೆ. ಅದರ ಹಿಂದೆ ಏನಾದರೂ ಪ್ಲ್ಯಾಂಡ್ ಇತ್ತು ಅಂತ ಏನಾದರೂ ಇದ್ದರೆ ಗೊತ್ತಿಲ್ಲ. ರೇಟ್ ಕಡಿಮೆ ಮಾಡಿಸಿ ಇವರೇ ಕಡಿಮೆ ಮಾಡಿಸಿ ಇವರೇ ಬೆಂಕಿ ಹಚ್ಚಿ ಈ ಥರ ಏನಾದರೂ ಮಾಡಿದರೆ ಅದು ನಮಗೆ ಗೊತ್ತಿಲ್ಲ. ಆದರೆ ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ, ಸಡನ್ನಾಗಿ ಪ್ರೈಸು ಕಡಿಮೆ ಆಯಿತು, ಅದು ರೈತರಿಗೆ ತೊಂದರೆ ಆಗಿ ರೈತರು ರಿಯಾಕ್ಟ್ ಮಾಡಿದ್ದಾರೆ ಅನ್ನೋ ಅಷ್ಟಕ್ಕೆ ನಿಂತಿದೆ. ಅದನ್ನು ಬೇರೆ ಬೇರೆ ಆ್ಯಂಗಲ್ಸಲ್ಲಿ ವೆರಿಫೈ ಮಾಡ್ತಾ ಇದ್ದೀವಿ.